ನೋಡಿ ನಮ್ಮ ಖುಷಿಗೋಸ್ಕರ ಆಮ್ಲೆಟ್ ರೆಡಿ ಆಗ್ತೈತಿ. ಈ ಸೈಡ್ ನಮಗೆ ಬುರ್ಜಿ ಹೆಂಗಿತ್ತು ಹೋಟೆಲ್? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೈಡ್ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಕೂಲಲ್ಲಿ ಮಕ್ಕಳು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಂತ ಟಿಫನ್ನ ಮುಗಿಸ್ಕೊಂಡು ಈಗ ರೆಡಿ ಆಗಬೇಕು. ಈ ಚಿತ್ರಾನ್ನಕ್ಕೆ ಸಿಂಪಲ್ಲಾಗಿ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಗೆ ಶೇಂಗಾನ ಫ್ರೈ ಮಾಡ್ಕೊಂಡು ಈರುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿಯೇ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ತಾನೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ದೇವ್ರ ಪೂಜೆ ಮುಗಿಸ್ಕೋಬೇಕು. ಶುಕ್ರವಾರ ಅಲ್ವಾ, ಹಾಗಾಗಿ ಆದರೆ ಅಷ್ಟರಲ್ಲಿ ಬ್ಯಾಂಬೋ ಪ್ಲ್ಯಾಂಟ್ಸ್ ಕೂಡ ನೀರು ಚೇಂಜ್ ಮಾಡಿ ಭಾಳ ದಿನ ಆಗಿತ್ತು, ಹಾಗಾಗಿ ಅದನ್ನು ನೀರು ಕೂಡ ಈಗ ಚೇಂಜ್ ಮಾಡ್ತೀನಿ ಫಸ್ಟು. ಈಗ ಬ್ಯಾಂಬೋ ಪ್ಲ್ಯಾಂಟ್ ನೀರು ಚೇಂಜ್ ಕೂಡ ಮಾಡಿಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ. ಈಗ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ನಾನು ಈಗ ಟಿಫನ್ನ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಇವತ್ತು ಖುಷಿ ಫುಲ್ ಹ್ಯಾಪಿ ಆಗಿದ್ದಾಳೆ. ಯಾಕಂತ ಕೇಳ್ರಿ, ನೋಡ್ರಿ ಕಾಲಿಗೆ ಜಿಕ್ಕಿದ ತೋರಿಸ್. ಏನೋ ಖುಷಿ ಕನಸು ಬಿದ್ದಿತ್ತು ಹೇಳ್ತೀನಿ ಅಂದೆಲ್ಲ ಸ್ಕೂಲಿಂದ ಬಂದಮೇಲೆ. ಕನಸು ಬಿದ್ದಿತ್ತು ಮಮ್ಮಿ ನಂಗೆ ಸ್ಕೂಲಿಂದ ಬಂದಮೇಲೆ ಹೇಳ್ತೀನಿ ಅಂದೆಲ್ಲ, ಹೇಳು. ಬಿಡು. ಹೇಳು ಕನಸು ಹೇಳು, ಜಲ್ದಿ. ಈಗ ಟ್ಯೂಷನ್ನಿಂದ ಬರ್ತಾರಲ್ಲ ಅವರಿಗೆ ತಿನ್ನಲಿಕ್ಕೆ ಅಂತ ದೋಸಾನ ಕೊಡ್ತಾ ಇದ್ದೀನಿ. ಬೇಕಾ ನಿಂಗೆ? ಬೇಡ, ನೀಗ ಏನಿಷ್ಟ? ಮತ್ತೆ ಆಮ್ಲೆಟ್ ನೋಡಿ ಹಿಂಗದ ಅಳಿಕ್ಕಿ. ನಾ ಬಿಡು, ನಾ ಆಮ್ಲೆಟ್ ಮಾಡಂಗೇ ಇಲ್ಲ. ನೀನು ಆಮ್ಲೆಟ್ ಮಾಡಂಗೇ ಇಲ್ಲ. ಏನು ಬೇಕು ಮತ್ತ? ಏನು ಬೇಕು ಮತ್ತ? ಬುರ್ಜಿ ತಿಂತಿ? ಬುರ್ಜಿ ತಿಂತಿ? ಏನು ಬೇಕು? ಖುಷಿ ನೀ ಹೇಳಿದಷ್ಟ ಮಾಡ್ಕೊಡ್ತೀನಿ. ಏನು ಬೇಕು ನಿನ್ಗೆ? ಗೋಸ್ಕರ ಆಳತ್ತಾವ್ರಿ.
ಮಾಡತ್ತೀನಿ ಬಾ ನೋಡ್ರಿ ನಮ್ಮ ಖುಷಿಗೋಸ್ಕರ ಆಮ್ಲೆಟ್ ರೆಡಿ ಆಗ್ತೈತಿ. ಈ ಸೈಡ್ ನಮಗೆ ಬುರ್ಜಿ ಹಾಗೆ ರೊಟ್ಟಿ. ಸುಮ್ಮದ್ಲು ನೋಡ್ರಿ ಆಮ್ಲೆಟ್ ನೋಡಿದ ಮೇಲೆ ಸುಮ್ಮದ್ಲು ಆಮ್ಲೆಟ್ ಹುಡುಗಿ ಹಾಗೆ ಇದು ನೆಕ್ಸ್ಟ್ ದಿನ ಬ್ಲಾಗು ಈಗ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಈಗ ಮೀಟಿಂಗ್ ಇತ್ತಲ್ವ ಸ್ಕೂಲ್ನಲ್ಲಿ, ಹಾಗಾಗಿ ಮೀಟಿಂಗ್ ಹೋಗ್ತಾ ಇದ್ದೀನಿ. ಇದು ಅಲ್ಲೇ ಸ್ಕೂಲ್ನವರಿಗೆ ಕಟ್ಟಿರುವ ಗಣಪತಿ. ಇದು ಕಟ್ಟಿಸಿ ಏನೋ 25 ಇಯರ್ಸ್ ಆಯ್ತಂತೆ. ಹಾಗಾಗಿ ಅಲ್ಲಿ ಕೂಡ ಪೂಜೆ ಇಟ್ಕೊಂಡಿದ್ರು, ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಸ್ವಾಮಿ ಮಾಡೋದು ಖುಷಿ ಆ ಸೈಡು ನೀನು ಈ ಬಿಲ್ಡಿಂಗ್ ಬಂದು ನಮ್ಮದು ಶ್ರೈನ್ ಇದು. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನಮ್ಮದು ಹೆಚ್ಚು ಮತ್ತು ಖುಷಿಯಾಗಿದ್ದಾರೆ. ಹಾಗೆ ಈಗ ಮೀಟಿಂಗ್ ಕೂಡ ಮುಗಿಸ್ಕೊಂಡು ಬಂದ್ವಿ. ಬಿಸಿಲು ಭಾಳ ಇತ್ತಲ್ವ, ಹಾಗಾಗಿ ಮನೆಗೆ ಬಂದು ಜಿಯೋ ಮಾರ್ಟ್ನಿಂದ ಮಮ್ಮಿ ಸೋಪಿಂಗ್ ಪೌಡ್ರ್ ಆರ್ಡ್ರ್ ಮಾಡು ಅಂತ ಹೇಳಿದ್ರು. ಹಾಗೆ ನಮಗೆ ಬಿಸಿಲು ಭಾಳ ಇರೋದ್ರಿಂದ ಐಸ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಯಾರಿಗೆ ಬೇಕು ಹಾಗೆ ಐಸ್ ಕೂಡ ತಿನ್ಕೊಂಡ್ವಿ. ಅಷ್ಟರಲ್ಲೇ ಮಮ್ಮಿ ಕೂಡ ಬಂದರು. ಈಗ ಊರಿಗೆ ನಾವು ರೆಡಿಯಾಗಿ ಊರಿಗೆ ಬಂದ್ವಿ. ಈಗ ಟೈಮ್ ಬಂದು ಎಂಟೂವರೆ. ಈಗ ತಾನೇ ಊರಿಂದ ಮಮ್ಮಿ ಮನೆಗೆ ಬಂದ್ವಿ. ಹಾಗೆ ಮನೆಗೆ ಬಂದು ಎಲ್ಲ ಅಡುಗೆ ಕೂಡ ಮುಗಿಸ್ಕೊಂಡು ರಾತ್ರಿ ಊಟ ಮುಗಿಸ್ಕೊಂಡ್ವಿ. ಹಾಗೆ ಮತ್ತೆ ನೈಟು ಯಾವುದೇ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಮಾರ್ನಿಂಗ್ದು. ಹೆಂಗಿತ್ತು ಹೋಟೆಲ್? ಚಲೋ ಇಲ್ರಿ? ಹೆಂಗಿತ್ತು ಹೋಟೆಲ್? ಏನು ಮಾಡಮ್ಮ ಸಾಂಬಾರು ಸರಿ. ಹಾಗೆ ಈ ಸೈಡ್ ಮಮ್ಮಿ ಕುಕ್ಕರ್ನಲ್ಲಿ ಬೇಳೆ ಹಾಕಿದ್ರು. ಹಾಗೆ ಈ ಸೈಡ್ ಅನ್ನ ಕೂಡ ಮುಗಿಸ್ಕೊಂಡು ಈ ಕಡೆ ಚಪಾತಿನ ಕಲಿಸಿಟ್ಕೊಳ್ತಾ ಇದ್ದೀನಿ.
ಹಾಗೆ ಈ ಸೈಡ್ ಪಲ್ಯಕ್ಕೆ ಅಂತ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಮಮ್ಮಿ ಈ ಸೈಡು ಪೂಜೆ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ರು. ಹಾಗೆ ಪೂಜೆ ಕೂಡ ಮುಗಿಸ್ಕೋತಾ ಇದ್ದಾರೆ. ಈ ಸೈಡು ನಾನು ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾಯಿತು. ಇದೇನು ಮೂಲಂಗಿ ಕಾಯಿ ಅಂತೆ, ಇದು ಕೂಡ ಮಮ್ಮಿ ಪಲ್ಯ ಮಾಡು ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ಸೊಮ್ಮೆ ವಿಡಿಯೋ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಅವಳು ವಿಡಿಯೋ ಮಾಡಿದ್ರು. ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹಾಗೆ ಅವಳು ಉದ್ದನೇ ಕ್ಯಾಮ್ರಾ ಹುಡ್ಕೊಂಡು ಮಾಡಿದ್ಲು. ಹಾಗೆ ಈ ಸೈಡು ಈಗ ಬೇಳೆ ಕೂಡ ಚೆನ್ನಾಗಿ ಕುದ್ದಿತ್ತಲ್ವ, ಹಾಗಾಗಿ ಇದಕ್ಕೆ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಈ ಸೈಡ್ ನಮ್ಮ ಖುಷಿ ನಮ್ಮ ಸೌಮ್ಯ ಹೇಳೋರ ಪ್ರಕಾರ ಯಾರು ಯಾವ ಥರ ಆಡ್ತಾಳೆ ಅಂತ ತೋರಿಸ್ತಾ ಇದ್ದಾಳೆ. ಮಾಡತ್ತೇನೆ ಜಗ್ಗ ಬಡಂಗ್ ಕಾಲು ಹಿಂದೆ ಬೀಳ್ತೀನಿ ನೋಡು. ವೆರಿ ಗುಡ್. ಹಂಗೈತದ ನಿಮ್ಮಣ್ಣ ದೊಡ್ಡಣ್ಣ ಶ್ರೇಯು ಏನ್ ನೋಡ್ಬಿಡ. ಆಂಟಿ ಅವ್ರ ಹೆಂಗ್ ಮಕ್ಳು ಆಂಟಿ ಹೇಳೋದು ಯಾವಾಗ ನೋಡಿಲ್ಲ ನೀನು? ಆಂಟಿ ಅವ್ರ ಹೆಂಗ್ ನಗ್ತಾರ? ಅವ್ರ ಪಾಪ ಚಂದ ನಗ್ತಾರ. ಯಾರ್ದದ ನಾ ಹೆಂಗ್ ಹೇಳ್ತೀನಿ? ಯಾಕ ನಿಮ್ಮ ಮಮ್ಮಿ ಹೆಂಗ್ ಹೇಳ್ತಾರ? ಶ್ವೇತ ಹೆಂಗ್ ಹೇಳ್ತಾರ? ನಂಗೆ ಗೊತ್ತೈತ್ಲೆ ಹೆಂಗ್ ಇನ್ನು ಮಾಡಕತ್ತಲ್ಲ ಏನ್ ಬಿಟ್ಟ. ರಾಜಮ್ಮ ಹೆಂಗ್ ಹೇಳ್ತಾಳ? ರಾಜಮ್ಮ ಹಾಗೆ ಮೇಲೆ ಬಟ್ಟೆ ಕೂಡ ಹಾಕಿದ್ವಿ ಹೋಗೋದು. ಈಗ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತ ನಾನು ನಮ್ಮ ಶ್ರೇಯು ಹೆಲ್ಪ್ ಮಾಡ್ತೀನಿ ಅಂತ ಅವನು ಕೂಡ ನನ್ನ ಜೊತೆ ಬರ್ತಾ ಇದ್ದಾನೆ. ಕೆಳಗಡೆ ಬಿದ್ದಾವಲ್ಲ. ಹಾಗೆ ನಮ್ಮ ಮಮ್ಮಿ ಮಾರ್ಕೆಟ್ ಹೋಗಬೇಕು ಅಂತ ಹೇಳಿದ್ರು. ಈಗ ನಾವು ಕೂಡ ರೆಡಿಯಾಗಿದ್ದೀವಿ. Hi, bye Katika. Hello, Mr. Anita. Hi, bye Katika. Hello, Mr. Anita. ಏನದು? ಇದೆ ಆಟ ಆಡೋದೈತೆ ಶಾಂತ. ಇಲ್ಲಿ ಇಡ್ತೀನಿ ನೋಡ ಹಂಗೆ ಅಂತೈತಿ. ಇದ್ರ ಕಣ್ಮುಟ್ಟಿದ್ರೆ ಕಡಿತೀವಿ. ಕೊಳ್ಳಪ್ಪ ಆಯ್ತದ. ಹಾಂ ನೋಡ ಇದು ಶಾರ್ಟ್ ಅದೇ ಇದು ನೋಡು. ಇದನ್ನ खुशी मुझे ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು.